all his MLAs and ministers physically assaulted me. They grabbed anything they could lay their hands upon, chairs, mics, a heavy brass bell on the speaker's table. If they had succeeded in banging it on my head, I wouldn't be alive today. My MLAs saved me that day. And one of them even tried to pull at my sari. They pulled at my hair. In fact, they tore out some of my hair. They threw chappals at me. They threw big bundles of papers, heavy books at me. That day, I left the assembly in tears, but I was also angry. I made a vow that day. I said, I will never set foot in this assembly again as long as this man continues to be the chief minister. And when I do enter this assembly again, I will enter as chief minister. And I fulfilled my vow within 2 years. I did it. 1992ರಲ್ಲಿ ಸಿಎಂ ಪದವಿ ಅಲಂಕರಿಸಿದ ಜಯ ಚುನಾವಣೆಯಲ್ಲಿ ಮಹಾ ಸೋಲುಂಡ್ರು. ಮತ್ತೆ ಕರುಣಾನಿಧಿ ಆರಿಸಿ ಬಂದ್ರು. ಅಧಿಕಾರ ಹಿಡಿದವರೇ ಭ್ರಷ್ಟದ ಆರೋಪ ಹೊರಿಸಿ ಜಯಲಲಿತಾರನ್ನ ಜೈಲಿಗಟ್ಟಿದ್ರು. ಆಕೆ ಗಳಿಸಿದ್ದ ಅಪಾರ ಸಂಪತ್ತನ್ನ ಜಗಜ್ಜಾಹೀರ ಮಾಡಿ ಮದ್ರಾಸ್ ಕಾರಾಗೃಹದ ಅತ್ಯಂತ ಕೊಳುಕು ಬ್ಯಾರಕ್ಕಿಗೆ ಹಾಕಿಸಿದ್ರು. ರಾಣಿಯಂತೆ ಮೆರೆದಿದ್ದ ಜಯ ಫಂಗಸ್ ಹಿಡಿದಿದ್ದ ಕೋಣೆಯಲ್ಲಿ ಜಿರಳೆ, ತಿಗಣೆ, ಇಲಿಗಳ ಹಾವಳಿ ಸಹಿಸುತ್ತಲೇ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಉಣ್ಣಬೇಕಾಯ್ತು. You must have seen some of these old English movies where they show medieval dungeons. Dungeons, yes. It was exactly It was like a dungeon. A dark dungeon. It hadn't been swept or cleaned for years probably. There were cobwebs hanging everywhere, growth of fungus everywhere, and all kinds of vermin crawling all over the place. Good heavens. You could have conducted a zoology class there. There were big rats, sewer rats, bandicoots. I had to sit and lie on the bare floor. And our Madras Central Prison is situated bang on the banks of the Coombe River, which is nothing but an open sewer. It was stinking to high hell. I stayed there for a month. ಇಂತಹ ಸ್ಥಿತಿಯಲ್ಲೂ ಜಯ ಕಣ್ಣಿಂದ ಒಂದೇ ಒಂದು ಹನಿ ಕಣ್ಣೀರು ಬರಲಿಲ್ಲ. ಬದಲಾಗಿ ಆಕೆ ಒಂದು ಗಿಟುಕು ಆಭರಣವನ್ನ ಧರಿಸಲಾರೆ ಅಂತ ಶಪಥಗಳಿದ್ರು. ಹೌದು, ಬಹಳ ಆಸೆಯಿಂದ ಸೊಂಟಕ್ಕೆ ವಜ್ರ ಖಚಿತ ಹೊನ್ನಿನ ಡಾಬು, 10,000ಕ್ಕೂ ಹೆಚ್ಚು ದುಬಾರಿಯ ಸೀರೆ, 750 ಜೋಡಿ ಚಪ್ಪಲಿಗಳನ್ನ ಹೊಂದಿದ್ದಾಕೆ ಎಲ್ಲ ವ್ಯಾಮೋಹ ತೊರೆದಿದ್ಲು. ಮುಂದೆ ಕರುಣಾನಿಧಿಗೂ ಇದೇ ಗತಿ ಬರುವ ದೃಢ ನಿರ್ಣಯ ಮಾಡಿದ್ರು. ಜೈಲಿಂದ ಹೊರಬಂದ ಜಯಪರ ಅನುಕಂಪದ ಅಲೆ ಎದ್ದು 2001ರಲ್ಲಿ ಮತ್ತೆ ಅಧಿಕಾರ ಒಲಿಯಿತು. ಪದಗ್ರಹಣ ಮಾಡಿದ ನಂತರ ಅವರು ಮಾಡಿದ ಮೊದಲ ಕೆಲಸವೇ ಶತ್ರು ಕರುಣಾನಿಧಿಯನ್ನ ಜೈಲಿಗೆ ಹಾಕಿಸಿದ್ದು. ಬಂಧನಕ್ಕೆ ನಿರಾಕರಿಸಿದ ಕರುಣಾನಿಧಿಯನ್ನ ಬಲವಂತವಾಗಿ ಬಂದಿಖಾನೆಗೆ ದಬ್ಬಲಾಯಿತು. ಹೀಗೆ ಕರುಣಾನಿಧಿಗೂ ಕಾರಾಗೃಹ ರುಚಿ ತೋರಿಸಿ ಸೇಡಿಗೆ ಸೇಡು ತೀರಿಸಿಕೊಂಡ್ರು. ಈ ರೀತಿ ದಶಕಗಳ ಸಕ್ರಿಯ ಮೈದಾನ ರಾಜಕೀಯದ ಏಳು ಬೀಳುಗಳಲ್ಲಿ ತೇಲಿ ಬಂದು 4 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಪಂಡಿತ ಪಾಮರರ ಕೈಲಿ ಸೈ ಅನಿಸಿಕೊಂಡಿರುವ ಜಯ ಓರ್ವ ಪ್ರಬುದ್ಧ ರಾಜಕಾರಣಿ. ಈಗಲೂ ಅಷ್ಟೇ, ಡಿಎಂಕೆ ವಿರೋಧಿಗಳು ಅವರನ್ನ ಜಯಲಲಿತಾ ಅಂತ ಸಂಬೋಧಿಸಲ್ಲ, ಬಾಲ್ಕನಿ ಬಾಲೆ ಎಂದೇ ಲೇವಡಿ ಮಾಡ್ತಾರೆ. ಇದನ್ನೆಲ್ಲ ಸಹಿಸಿಕೊಳ್ಳುವ ಜಯಲಲಿತಾ ವೈಯಕ್ತಿಕವಾಗಿ ಕರುಣಾನಿಧಿ ಬಿಟ್ರೆ ಇತರರನ್ನ ನಿಂದಿಸೋದು ಬಹಳ ಕಡಿಮೆ. ಸಾರ್ವಜನಿಕ ಜೀವನದಲ್ಲಿ ಜಯಲಲಿತಾ ಎಂದೂ ತಮ್ಮ ಧರ್ಮ, ಶ್ರದ್ಧೆ, ನಂಬಿಕೆಗಳನ್ನ ಪ್ರದರ್ಶಿಸೋದಿಲ್ಲ.
ದಿನ ಬೆಳಗಾದ್ರೆ ದೇವಾಲಯಕ್ಕೆ ಹೋಗುವ ವ್ಯಕ್ತಿಯಲ್ಲ ಈಕೆ. ಹಾಗೆಂದ ಮಾತ್ರಕ್ಕೆ ಅವರು ನಾಸ್ತಿಕರೆಂದೇನೂ ಅಲ್ಲ. ಆರಿಸಿದ ಕೆಲವು ದಿನಗಳಲ್ಲಿ ಬೆಳಗ್ಗೆ ಗಟ್ಟಲೆ ಮನೆಯೊಳಗೆ ಕಾಳಿ ಪೂಜೆ ಮಾಡ್ತಾರೆ. ಅಲ್ಲಿಗೆ ಬೇರೆಯವರ ಪ್ರವೇಶವಿಲ್ಲ. ಇದು ಈ ಹೊತ್ತಿನ ವಿಶೇಷ. ಜಯ ರಾಮಾಯಣ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.